ಏನ್ ಗುರು ಇದು ಓಪನ್ ಮಾಡಿದ ತಕ್ಷಣ ಬಾಳೆಹಣ್ಣು? ಅಯ್ಯೋ ಡಬಲ್ ಮೀನಿಂಗು ಸರ್. ಹಲೋ ಹಾಯ್ ನಮಸ್ತೆ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಮನದೊಡತಿ ಯೂಟ್ಯೂಬ್ ಚಾನಲ್. ಏನಪ್ಪ ಇದು, ಯಾವುದೋ ಚೈನೀಸ್ ಹುಡುಗಿನ ಎತ್ತಾಕೊಂಡೆಲ್ಲ ಹೊರಟಿದ್ದಾಳಲ್ಲ ಇವಳು ಅಂತ ನೋಡ್ತಾ ಇದ್ದೀರಾ? ಎಸ್, ಬಟ್ ಇವರು ಚೈನೀಸ್ ಅವರಲ್ಲ, ಇವರು ಒಡಿಸ್ಸಾದವರು. ಇವ್ರು ಬಂದು ನಮ್ಮ ಹೇರ್ ಟ್ರೈನರ್. ಸೊ ಇವ್ರನ್ನೆಲ್ಲ ಸೇರಿಸ್ಕೊಂಡು ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೀರಾ? ಎಸ್, ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಅದಕ್ಕೂ ಮುಂಚೆ ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಏನು ಗೊತ್ತಾ, ಇಲ್ಲಿ ನನ್ನ ಬಿಟ್ಟು ಇವ್ರು ಯಾರಿಗೂ ಕನ್ನಡ ಬರೋಲ್ಲ. ಸೊ ಹಂಗೇನಾದ್ರು ಕೋಪ ಬಂದಾಗ ಏನು ಬೇಕಾದರೂ ಬೈಕೊಬೋದು. ಹಾಗಂತ ಬೈಯೋಕ್ಕಾಗುತ್ತಾ? ಇಲ್ಲ, ಯಾಕಂದರೆ ಅವರು ನಮ್ಮ ಥರನೇ ಅಲ್ವಾ. ಸೊ ಅವರ ನೇಟಿವ್ಗಳಿಗೆ, ಅವರಿರುವಂಥ ಜಾಗಗಳಿಗೆ ಹೋದರೆ ನಮಗೆ ಅವ್ರ ಭಾಷೆ ಬರಲ್ಲ, ಆಗ ಅವರು ಅದೇ ಮಾಡ್ಬೋದಲ್ವಾ. ಸೊ ಅವರು ನಮ್ಮ ಥರನೇ ಎಲ್ಲ ಭಾಷೆಗಳನ್ನೂ ಪ್ರೀತಿಸಿ, ಎಲ್ಲ ಭಾಷೆಗಳನ್ನೂ ಗೌರವಿಸಿ ಅಂತ ಹೇಳ್ತಾ ಇವಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವತ್ತು ಬಂದು ನಾವು JD ಗ್ರೂಪ್ ಇವೆಂಟ್ ಅವರ ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀವಿ. ಇದು ಬಂದು ನನ್ನ ಕಂಪ್ಲೀಟ್ ಮೇಕ್ ಓವರ್ ಟೀಮ್. ಇವತ್ತು ಇವೆಂಟ್ ಬಂದು ವೈಟ್ ಫೀಲ್ಡಲ್ಲಿರೋ ಡೆನ್ ಹೋಟೆಲಲ್ಲಿ ನಡೀತಾ ಇದೆ. ಸೊ ಬನ್ನಿ, ನೋಡ್ತಾ ಇದ್ದೀರಲ್ಲ ಹೋಟೆಲ್ ಹೇಗಿದೆ ಅಂತ. ಸಖತ್ತಾಗಿದೆ ಹೋಟೆಲ್ಲು. ಸೊ ತುಂಬ ದೊಡ್ಡ ಹೋಟೆಲ್ಲು ಇದು. ಒಳಗಡೆ ಬಂದರೆ ನೋಡಿ, ಆಲ್ರೆಡಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಈ ಕಡೆ ಸ್ಟೇಜ್ ಇರ್ಬೋದು, ಆ ಕಡೆ ರಿಹರ್ಸಲ್ ಮಾಡ್ಕೊತಾ ಇದ್ದಾರೆ. ಸರಿ, ನಮಗೊಂದು ರೂಮ್ ಕೊಟ್ಟಿದ್ರು ನೋಡಿ, ಇದೆ ಆ ರೂಮು. ಸೊ ನಾವಿಲ್ಲಿ ಬಂದು ನಮ್ಮ ಮೇಕಪ್ ಥಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಹೆಂಗೆ ಸೆಟಪ್ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಪ್ಲೇಸ್ ಮಾಡೋದು ಅಂತ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಹೊಟ್ಟೆ ಚೂರು ಸ್ಟಾರ್ಟ್ ಆಯಿತು ಗುರು, ಯಾಕಂದರೆ ಟಿಫನ್ ಟೈಮ್ ಅಲ್ವಾ. ಸೊ ಹಂಗಾಗಿ ಸರಿ ಟಿಫನ್ ತಿನ್ನೋಣ ಅಂತೇಳಿ ಅವ್ರು ಕೊಟ್ಟಿದ್ದು ಕೂಪನ್ ಇಟ್ಕೊಂಡು ಹೋದ್ವಿ. ಸೊ ನೋಡ್ತಿದ್ದೀರಲ್ಲ ಹೇಗಿದೆ ಬಾಕ್ಸ್ ಅಂತೇಳಿ, ಅವ್ರು ಟಿಫನ್ ಬಾಕ್ಸ್ ಕೊಟ್ಟರು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಯಾಕೆ ಅಂದರೆ ಏನು ಈ ಥರ ಬಾಕ್ಸ್ ಕೊಟ್ಟಿದ್ರಲ್ಲ, ಒಳಗೆ ಏನು ಟಿಫನ್ ಇರ್ಬೋದು, ನಾನು ಏನೋ ದೊಡ್ಡ ಹೋಟೆಲ್ ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡು ಓಪನ್ ಮಾಡ್ತಿದ್ದೀನಿ. ನೋಡೋಣ ಬನ್ನಿ. ಏನು ಗುರು ಇದು, ಓಪನ್ ಮಾಡಿದ ತಕ್ಷಣ ಬಾಳೆಹಣ್ಣು? ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಏನಿದೆ ನೋಡೋಣ. ನೋಡ್ತಾ ಇದ್ರಲ್ಲ, ಏನೋ ಪಪ್ಸ್ ಥರ ಇದೆ, ಸ್ಯಾಂಡ್ವಿಚ್ ಇದೆ, ಜ್ಯೂಸ್ ಕೊಟ್ಟಿದ್ದಾರೆ. ವಾ, ಏನೋ ಡಿಫ್ರೆಂಟ್ ಡಿಶ್ ಕೊಟ್ಟಿರ್ತಾರೆ, ಟ್ರೈ ಮಾಡೋಣ ಅಂದರೆ. ನಮ್ಮ ಒಂದು ಅವಲಕ್ಕಿ, ನಮ್ಮ ಒಂದು ಖಾರ ಪೊಂಗಲ್ನ ಈ ರೇಂಜಿಗೆ ಕ್ಯೂಟಾಗಿ ಬಾಕ್ಸಲ್ಲಿ ಹಾಕಿ ಇಟ್ಕೊಟ್ಟಿದ್ದಾರೆ. ಇರಲಿ, ಓಕೆ. ಸೊ ನೋಡಿದ್ರಲ್ಲ, ಇಷ್ಟನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಲೈಟಾಗಿ ವಾಂಚ್ಕೊಂಡು ಸರಿ ಕೆಲಸ ನೋಡೋಣ ಅಂತೇಳಿ ಬಂದೆ. ಸೊ ನಮ್ಮ ಮಾಡೆಲ್ಗಳು ಕೂಡ ಬಂದರು. ಸೊ ಇವ್ರಿಗೆ ಇವಾಗ ನಾವು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡ್ತಿದ್ದೀವಿ. ಆಲ್ರೆಡಿ ನಮಗೆ ಕೊಟ್ಟಿದ್ರು ಅವರು ಯಾವ ಥರ ಬೇಕು ನಮಗೆ ಫಸ್ಟ್ ಸೀಕ್ವೆನ್ಸಿಗೆ ಅಂತ. ಸೊ ಅದನ್ನೇ ಮಾಡ್ತಾ ಇದ್ದೀವಿ ಇವಾಗ. ಸೊ ಅಂತೂ ಇಂತೂ ಇವ್ರ ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ಮುಗೀತು. ಅವರಂತೂ ಒಳ್ಳೆ ರಿವ್ಯೂ ಕೊಟ್ಟರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಏನೇ ಕೆಲಸ ಮಾಡಿದ್ರು ರಿವ್ಯೂ ಕೊಟ್ಬಿಟ್ರೆ ದುಡುಗಿನ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಆರ್ಟಿಸ್ಟ್ಗಳಿಗೆ. ಸೊ ಕೆಲಸ ಎಲ್ಲ ಮುಗೀತು. ಸರಿ, ಏನು ಮಾಡೋದು ನೋಡೋಣ, ಇವ್ರು ಏನು ಮಾಡ್ತಾರೆ, ಹಾಗೆ ನಾವು ಮಾಡಿರೋ ಮೇಕಪ್, ಹೇರ್ ಸ್ಟೈಲು, ಸ್ಟೇಜ್ ಮೇಲೆ ಹೆಂಗೆ ಕಾಣಿಸ್ತಾರೆ ಇವರು ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೂ ಇತ್ತು. ಸೊ ನೋಡೋಣ ಅಂತೇಳಿ ಬಂದು ನಾನು ನಿಂತ್ಕೊಂಡೆ. ವಾವ್, ಸಕ್ಕತ್ತಾಗಿತ್ತು ಫ್ಯಾಷನ್ ಶೋ. ನೋಡಿದ್ರೆ ನಮಗೂ ಮಾಡಬೇಕು ಅನ್ನಿಸ್ತಿತ್ತು, ಆದರೆ ಮಾಡೋಕ್ಕಾಗತ್ತಾ? ಇಲ್ಲ, ಮಾಡೋಣಾದರೂ ನೋಡಿ ಖುಷಿ ಪಡೋಣ. ಓಕೆ, ನೋಡ್ತಾ ಇದ್ರಲ್ಲ ಹಿಂಗಿದೆ ಫ್ಯಾಷನ್ ಶೋ ಅಂತ. ನಮ್ಮ ಮೇಕಪ್ಪು, ಹೇರ್ ಸ್ಟೈಲೆಲ್ಲ ಸ್ಟೇಜ್ ಮೇಲೆ ಸಖತ್ತಾಗಿ ಕಾಣಿಸ್ತಿತ್ತು. ನಮಗೂ ಖುಷಿ ಆಗ್ತಿತ್ತು. ಅವ್ರು ನಮ್ಮ ಮಧ್ಯದಲ್ಲಿ ನಮ್ಮ ಇದನ್ನು ಕೂಡ ಅನೌನ್ಸ್ ಮಾಡ್ತಾಯಿದ್ರು, ನಮ್ಮ ಕಡೆಯಿಂದ ಮೇಕಪ್ ಅಂತೇಳಿ. ಅಂತ ಖುಷಿ ಆಗ್ತಿತ್ತು ಗುರು. ಹಂಗೆ ನೋಡ್ಕೊಂಡು ನಿಂತಿದ್ವಿ. ಅಷ್ಟರಲ್ಲಿ ಆಲ್ರೆಡಿ ಟೆನ್ ಅಂತ ಬೆಲ್ಲಾಯಿತು. ಎಲ್ಲಿ ಅಂದ್ಕೊಂಡ್ರ ಹೊಟ್ಟೆಲಿ. ಯಾಕೆ ಹೇಳಿ, ಊಟ ಟೈಮ್ ಆಗೋಗಿತ್ತು. ಸರಿ ಅಂತ ಸೇಮ್ ಗುರು ಅದೇ ಕೂಪನ್ ಇಟ್ಕೊಂಡು ಮತ್ತೆ ಊಟಕ್ಕೆ ಹೋದ್ವಿ. ಅಂದರೆ ಅದೇ ಕೂಪನ್ ಅಂದರೆ ಇನ್ನೊಂದು ಕೂಪನ್ ಕೊಟ್ಟರು ಮಧ್ಯಾಹ್ನಕ್ಕೆ, ಲಂಚ್ ಅಂತ ಬರ್ದಿರುತ್ತೆ ಅದ್ರ ಮೇಲೆ. ಸೊ ಹೊರಟ್ವಿ. ಬಾಕ್ಸ್ ನೋಡಿದ ಕೂಡಲೇ ಸೈಕ್ ಆಗ್ಬಿಡ್ತು ನನಗೆ. ಬಾಕ್ಸ್ ನೋಡಿ ಹೆಂಗಿದೆ ಅಂತೇಳಿ. ಸೊ ನಾನು ಈ ಬಾಕ್ಸ್ ನೋಡಿದ್ರೆ, ಸಡನ್ನಾಗಿ ಯಾರೋ ನೋಡಿದ್ರೆ ಒಳ್ಳೆ ಯಾವುದೋ ಒಂದು ಬ್ರ್ಯಾಂಡೆಡ್ ಬಟ್ಟೆ ಬಾಕ್ಸ್ ಅಥವಾ ಇರೋ ಗಿಫ್ಟ್ ಬಾಕ್ಸ್ ಥರ ಇರುತ್ತೆ. ಬಟ್ ಸಕ್ಕತ್ತಾಗಿತ್ತು. ನಾನು ಮಧ್ಯಾಹ್ನ ಊಟ ಏನು ಕೊಟ್ಟಿರ್ಬೋದು, ಬಾಕ್ಸ್ ಈ ಥರ ಇದೆ ಅಂತೇಳಿ ಓಪನ್ ಮಾಡಿದೆ. ಸೊ ನೋಡ್ತಿದ್ದೀರಲ್ಲ ಏನೇನು ಕೊಟ್ಟಿದ್ದಾರೆ ಅಂತ. ಪಲಾವ್ ಕೊಟ್ಟಿದ್ದಾರೆ, ಜಾಮೂನ್ ಕೊಟ್ಟಿದ್ದಾರೆ ಓಪನ್ ಮಾಡಿದ ತಕ್ಷಣ, ಆ್ಯಂಡ್ ವೆಜಿಟೇಬಲ್ ಸಲಾಡ್ ಇದೆ. ಸೊ ಅಂತೂ ಇಂತೂ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಸರಿ ಮತ್ತೆ ಈ ಕಡೆ ಬಂದ್ವಿ, ವರ್ಕ್ ಸ್ಟೇಷನ್ ಕಡೆ. ನೋಡಿದ್ರೆ ಇನ್ನೂ ನಡೀತಾನೆ ಇತ್ತು, ಫಸ್ಟ್ ಸೀಕ್ವೆನ್ಸೇ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಯಾರು ಇವಾಗ ಫ್ಯಾಷನ್ ಶೋ ಮಾಡ್ತಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ. ಇದ್ರ ಬಗ್ಗೆ ಒಂದು ಹೇಳ್ತೀನಿ. ನಾನು
ಟಿಫನ್ ಮಾಡೋಕ್ಕೆ ಅಂತೇಳಿ ಬಂದಾಗ ಏನಂದರೆ ನಾನು ತುಂಬ ಜನ ಟ್ರಾನ್ಸ್ಜೆಂಡರ್ನ ಹೋಟೆಲಲ್ಲಿ ನೋಡಿದೆ. ಅದು ನೋಡಿದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ದೇನೆಂದರೆ ಏನಕ್ಕೆ ಬಂದಿರ್ಬೋದು ಇವರು ಇಷ್ಟೊಂದು ಜನ ಬಂದಿದ್ದಾರೆ, ಅದು ಇಷ್ಟು ದೊಡ್ಡ ಹೋಟೆಲಲ್ಲಿ ಈ ಥರ ಎಲ್ಲ ಬಂದಿದ್ದಾರಲ್ಲ, ಏನು ಕಥೆ ಇದು ಅಂತ ಹೇಳಿ. ಬಟ್ ಅದು ಏನಕ್ಕೆ ಬಂದಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಇದನ್ನು ನೋಡಿದ್ಮೇಲೆ. ಸೊ ಇದುವರೆಗೂ ನಾನು ಫ್ಯಾಷನ್ ಶೋ ಇದು ನೋಡೋವರೆಗೂ ನನಗೆ ಏನಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗಿಲ್ಲ. ನೋಡ್ತಾ ಇದ್ದೀರಲ್ಲ, ಏನಂತಂದರೆ ಅವ್ರಿಗೂ ಕೂಡ ಅವರು ಬಂದಿರೋದು ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಅವ್ರಿಗೆ ಆದಂಥ ಒಂದು ಅವ್ರ ಥೀಮಲ್ಲಿ ಡಿಸೈನ್ ಮಾಡಿದ್ದಾರೆ, ಹೇಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಅವ್ರ ಬಗ್ಗೆ ನಾವು ತುಂಬ ಏನೇನೋ ಅಂದ್ಕೊಂಡಿರ್ತಾರೆ, ಬಟ್ ಎಲ್ಲರೂ ಒಂದೇ ಥರ ಇರಲ್ಲ ನೋಡಿ. ಅವರು ಯಾವ ಥರ ಒಂದು ಇದರಲ್ಲಿ ಇದ್ದಾರೆ, ನಾವು ಯಾವ ಥರ ಇದ್ದೀವಿ ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ ಕೆಲವು ಟೈಮಲ್ಲಿ. ಸೊ ಅದಕ್ಕೆ ಯಾರನ್ನು ಕೂಡ ಯಾವುದೇ ಥರ ನೋಡಬಾರ್ದು. ಅವ್ರವ್ರು ಇದರಲ್ಲಿ ಅವರು ನಮಗಿನ್ನ ಬೆಟರ್ ಆಗಿರ್ತಾರೆ. ಸೊ ಹಿಂಗೆ ಅಂದ್ಕೊಂಡು ನೋಡಿ ಖುಷಿ ಪಡೋ ಟೈಮಲ್ಲೇ ಮತ್ತೆ ಸ್ಟೇಷನ್ ಕಡೆ ಬಂದು, ಯಾಕಂದರೆ ಕರೀತಾ ಇದ್ರು, ಯಾಕಂದರೆ ಆಲ್ರೆಡಿ ಮುಗಿಸಿರೋರು ಬಂದಿದ್ರು. ಸೊ ಸೆಕೆಂಡ್ ರೌಂಡ್ಗೆ ಅವ್ರನ್ನ ಮತ್ತೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಬೇಕಿತ್ತು. ಸೊ ಮತ್ತೆ ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿ ಟಚಪ್ ಮಾಡಿ ಸೆಕೆಂಡ್ ಸೀಕ್ವೆನ್ಸಿಗೆ ಕಳಿಸ್ಕೊಟ್ವಿ. ಅದಾದಮೇಲೆ ಹೆಂಗಿದ್ರು ಮತ್ತೆ ಖಾಲಿ ಇದ್ವಿ. ಸೊ ನೋಡೋಣ ಮತ್ತೆ ಅಟ್ಲೀಸ್ಟ್ ಹೇಗಿರುತ್ತೆ ಏನು ಅಂತೇಳಿ ಮತ್ತೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಫ್ಯಾಷನ್ ಶೋ. ಒಳ್ಳೊಳ್ಳೆ ಬಟ್ಟೆನ ಡಿಸೈನ್ ಮಾಡಿದರು JD ಒಂದು ಇನ್ಸ್ಟಿಟ್ಯೂಟ್ ಅವರು. ಸೊ ಸಖತ್ತಾಗಿ ಇತ್ತು ಫ್ಯಾಷನ್ ಶೋ. ನೋಡ್ತಾ ನಿಂತ್ಕೊಂಡು ನಿಜವಾಗ್ಲೂ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಆವಾಗಲೇ ಊಟ ಮಾಡ್ಕೊಂಡ್ಬಂದು ನೋಡ್ಕೊಂಡು ನಿಂತ್ಕೊಂಡು ಹಿಂಗೆಲ್ಲ ಆಡೋ ಅಷ್ಟರಲ್ಲಿ ತಿರ್ಗಾ ನೈಟ್ ಆಗಿ ಹೋಗ್ಬಿಡ್ತು. ಸೊ ಸರಿ ಇತ್ತು, ಆಲ್ರೆಡಿ 9 o'clock ಆಗಿತ್ತು. ಮತ್ತು ಊಟ ಮಾಡ್ಕೊಂಡು ಹೊರಡೋ ಟೈಮು. ಸೊ ಮತ್ತೆ ಊಟಕ್ಕೆ ಬಂದ್ವಿ, ಸೇಮ್ ಕೂಪನ್, ಆದರೆ ಊಟಗಳು ಮಾತ್ರ ಚೇಂಜ್ ಆಗ್ತಾ ಇತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಸೊ ಇದರಲ್ಲಿ ಏನಿತ್ತು ಅಂತಂದರೆ ಗೀ ರೈಸ್ ಇತ್ತು, ಚಪಾತಿ ಇತ್ತು, ಪನ್ನೀರ್ ಗ್ರೇವಿ ಇತ್ತು, ಮತ್ತು ಕರ್ಡ್ ಕೂಡ ಇತ್ತು, ಸೇಮ್ ವೆಜಿಟೇಬಲ್ ಸಲಾಡ್ ಎಲ್ಲ ಇತ್ತು. ಸೊ ಫೈನಲ್ ಆಗಿ ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಟೈಮ್ ಆಗಿದ್ದರಿಂದ ಮನೆಗೆ ಹೊರಡೋ ಟೈಮು ಫ್ಯಾಷನ್ ಶೋ ಕೂಡ ಮುಗಿತಾ ಬಂತು. ಸೊ ಅಲ್ಲಿಂದ ನನ್ನ ಫ್ರೆಂಡ್ ಒಬ್ಳು ಜೊತೆಯಲ್ಲಿದ್ಲು. ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತೇಳಿ ಬಂದ್ವು. ನಮ್ಮ ಆಟೋನು ಬಂತು. ಹಂಗೆ ಆಟೋದಲ್ಲಿ ಹತ್ತಿ ಮನೆ ಕಡೆ ಹೊರಟ್ವಿ. ಅಂತೂ ಇಂತೂ ನೋಡಿ ಮನೆ ರೀಚ್ ಆಗಿದ್ದೀನಿ. ಮನೆ ರೀಚ್ ಆಗಿದ್ದಾಗ ನನ್ನ ಟೈಮ್ ಎಷ್ಟು ಅಂತ ಕೇಳ್ತೀರಾ, 12 o'clock ಆಗಿದೆ ಇವಾಗ ಎಕ್ಸಾಕ್ಟ್. ಸೊ